ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಗಂಡು ಮಗುವಿಗೆ ಜನ್ಮ ಕೊಟ್ಟು ಮೃತಪಟ್ಟ ಘಟನೆ ಮಂಗಳವಾರ ರಾತ್ರಿ ಜರುಗಿದೆ. ಸವದತ್ತಿ ತಾಲೂಕಿನ ಹಲಕಿ ತಾಂಡಾದ ಕಲ್ಪನಾ ಲಮಾಣಿ ಮೃತಪಟ್ಟ ಬಾಣಂತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಕಲ್ಪನಾ ಆರೋಗ್ಯವಾಗಿದ್ಲು. ಏಕಾಏಕಿ ಸಂಜೆ ಬಿಪಿ ಕಡಿಮೆಯಾದ ಹಿನ್ನೆಲೆ ಹೆರಿಗೆ ವಾರ್ಡ್ನಲ್ಲಿ ಇರುವಂತಹ ಐಸಿಯುಗೆ ಸ್ಥಳಾಂತರ ಮಾಡಿದ್ರು. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆ ದನದ ಕೊಟ್ಟಿಗೆಯಾಗಿದೆ. ಬಾಣಂತಿ ಮೃತಪಟ್ಟರೂ ಕೂಡ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿಲ್ಲ ಎಂದು ಮೃತ ಬಾಣಂತಿ ಕಲ್ಪನಾ ಲಮಾಣಿ ಕುಟುಂಬಸ್ಥ ಲೋಕೇಶ್ ಆರೋಪಿಸಿದ್ರು. ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಹೆರಿಗೆ ವಾರ್ಡ್ನಲ್ಲಿ ಶುಚಿತ್ವ ಎನ್ನುವುದೇ ಇಲ್ಲ, ವೈದ್ಯರು ಇಲ್ಲಿ ಇರುವುದೂ ಇಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ರೋಗಿಗಳನ್ನ ತಪಾಸಣೆ ಮಾಡುತ್ತಾರೆ ಎಂದು ಆರೋಪಿಸಿದ್ರು. ಕಲ್ಪನಾ ಲಮಾಣಿ ಮಂಗಳವಾರ ರಾತ್ರಿ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ವೈದ್ಯರು ಸಂಜೆ 6ಕ್ಕೆ ಬಿಪಿ ಲೋ ಇದ್ದ ಕಾರಣ ಮೃತಪಟ್ಟಿದ್ದಾಳೆ ಎಂದು ಹೇಳಿದ್ದಾರೆ. ಇದಕ್ಕೆ ನೇರ ಕಾರಣ ಜಿಲ್ಲಾಸ್ಪತ್ರೆಯ ವೈದ್ಯರು ಅಂತ ಕಲ್ಪನಾ ಸಹೋದರಿ ರಾಜಶ್ರೀ ಲಮಾಣಿ ಆರೋಪಿಸಿದ್ರು. ಮಗು ಹಾಗೂ ಬಾಣಂತಿ ಆರೋಗ್ಯವಾಗಿದ್ರು, ಆದರೆ ಏಕಾಏಕಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಹೇಳಿದ್ದಾರೆ ಎಂದಿದ್ದಾರೆ. ಬಾಣಂತಿ ಮೃತಪಟ್ಟ ಬಗ್ಗೆ ಈಗಾಗಲೇ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಎಂದು ಬಿಮ್ಸ್ ನಿರ್ದೇಶಕ ಅಶೋಕ ಶೆಟ್ಟಿ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬಾಣಂತಿ ಕಲ್ಪನಾ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ. ಈ ಕುರಿತು ಒಂದು ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಲಾಗುತ್ತೆ ಎಂದಿದ್ದಾರೆ. ಸವದತ್ತಿ ತಾಲೂಕಿನ ಹಲಕಿ ಗ್ರಾಮದ ತಾಂಡ ಬಾಣಂತಿ ಮೃತಪಟ್ಟ ಘಟನೆಯನ್ನ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಎಂದು ಹೆರಿಗೆ ವಾರ್ಡ್ ವೈದ್ಯ ಡಾಕ್ಟರ್ ವಿನಯ್ ಕಬ್ಬರ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ಬೆಳಗಾವಿ ಹೆರಿಗೆ ವಾರ್ಡಿನ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸೋಮವಾರ ರಾತ್ರಿ ಕಲ್ಪನಾ ಲಮಾಣಿ ಹೆರಿಗೆಗೆ ಎಂದು ಬಂದಿದ್ರು. ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ. ಇದರ ತನಿಖೆ ನಡೆಸಲಾಗುತ್ತೆ ಎಂದಿದ್ದಾರೆ. ನಾವು ಪೇಷಂಟ್ಗೆ ಒಂದು ಅನ್ಯಾಯ ಸಿಗೋಮಟ್ಟ ನಾವು ಇಲ್ಲಿಂದ ಕದಲುದಿಲ್ರಿ. ಹೌದು ಇಲ್ಲಿ ಬರಂತೇನೆ ಆರಾಮಾಗಿಲ್ಲ. 8 ಗಂಟೆ ಮಟ್ಟ ಆರಾಮದಾರಿ ಆರಾಮದಾರ ಪೇಷಂಟ್ ಈಗ ಆಮೇಲೆ ಡಾಕ್ಟರ್ ಈ ರೀತಿ ಅಂತ ಹೇಳ್ತಾರೆ. ಇಲ್ಲ ಇದು ಸಿಜರಿಂಗ್ ರೀ. ಫಸ್ಟ್ ಇದು ನಾರ್ಮಲ್ ಅದು ಸಿಜರಿಂಗ್ ಐತ್ರಿ. ಅವಾಗ ಏನೂ ತೊಂದರೆಗಿಲ್ಲ. ಈಗ ಏನು ಇವತ್ತೇನು 2 ಟೈಮ್ ಆಪರೇಷನ್ ಮಾಡಿದಾರೆ ಅಂತ ಹೇಳ್ತಾರೆ ನಮ್ಗೆ. ಫಸ್ಟ್ ಟೈಮ್ ಆಪರೇಷನ್ ಸಕ್ಸಸ್ ಆಗಿಲ್ಲ, ಆಮೇಲೆ ಇನ್ನೊಂದ್ಸಲ ಆಪರೇಷನ್ ಮಾಡಿದ್ದೀವಿ, ಅವಾಗ ಇದು ಫೇಲ್ ಆಗಿದೆ ಅಂತೇಳಿ ನಮ್ಗೆ 2ನೇ ಟೈಮ್ ಅದು ನಮ್ಗೆ 2ನೇ ಟೈಮ್ ಆಪರೇಷನ್ ಮಾಡೋದು ಬಂದು ನಮ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನಮ್ಗೆ ನೀಡೇ ಇಲ್ಲ. ಬ್ಲೇಡ್ ಏನು ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ಕೂಡ ನಮ್ಗೆ ಹೇಳಿಲ್ರಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಸಿಫ್ ಸೇಠ್ ನಮ್ಮ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ. ಇದಕ್ಕೆ ತಕ್ಷಣ ಆಗಿರುವಂಥ ನಮ್ಮ ಅನ್ಯಾಯವನ್ನು ನೀವೆಲ್ಲ ಪರಿಶೀಲಿಸಿ ಒಳಗಡೆ ಇರುವಂಥ ಒಂಚೂರು ನೀವು ಸ್ವಚ್ಛತೆ ಅನ್ನೋದಿಲ್ಲ, ಇರುವಂಥ ಸೌಲಭ್ಯಗಳನ್ನು ಯಾವುದಿಲ್ರಿ ಇಲ್ಲಿ ಹೇಳ್ಬೇಕಂದ್ರೆ ಮೊಟ್ಟ ಮೊದಲನೇ ಹೇಳ್ಬೇಕಂತ ಹೇಳಿದ್ರೆ ಏನೂ ಇಲ್ಲ. ಇಲ್ಲಿ ಸ್ವಚ್ಛತೆನೂ ಇಲ್ಲ, ಯಾವುದೇ ಥರ ಇವು ಏನು ಹೇಳ್ಬೇಕಂದ್ರೆ ಒಂಥರ ದನದ ಹಾಸ್ಪಿಟಲ್ ಇದ್ದಂಗೆ ಆಗ್ಬಿಟ್ಟಿದ್ರಿ ಇದೆಲ್ಲ. ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ರಾತ್ರಿ ಡಾಕ್ಟರ್ಗಳು ಕರೆಕ್ಟ್ ಆಗಿರಂಗಿಲ್ರಿ ಇಲ್ಲಿ. ಮತ್ತೆ ಇನ್ನೊಬ್ಬರಿಗೆ ಮಗು ತೋರಿಸಿಲ್ಲ ಅವರು. ಅಲ್ಲ ಮತ್ತೆ ಅಟ್ಲೀಸ್ಟ್ ನಮ್ಮನ್ನ ಮಗು ಈ ಮದುವೆ ಅವ್ರ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗೈತಿ. ಇದು ಯಾಕಂತಂದ್ರೆ ಪೇಷಂಟ್ ಆಲ್ರೆಡಿ 2:15 ಅಂತಂದ್ರೆ ಬೇಬಿ ಡೆಲಿವರಿ ಆಗೈತಿ. ಡೆಲಿವರಿ ಆದ್ಮೇಲೆ ಬೇಬಿಗೆ ಅದು ಮದರ್ ಮಾತಾಡ್ಸಿದಾಳಂತೆ. ಬೇಬಿ ಕಂಡೀಷನ್ ಚಲೋ ಇತ್ತು, ಮದರ್ ಕಂಡೀಷನ್ ಚಲೋ ಇತ್ತು. ಆಮೇಲೆ ಇವರು ಲ್ಯಾಪ್ರೋಟೊಮಿ ಮಾಡಿದ್ದಾರೆ. ಲ್ಯಾಪ್ರೋಟೊಮಿ ಎದಕ್ ಮಾಡಿದ್ರು? ಅದ್ರಗೇನಾದ್ರೂ ರೀಸನ್ ಬೇಕಲ್ಲ ಲ್ಯಾಪ್ರೋಟೊಮಿ ಮಾಡಕ್ಕೆ. ಮತ್ತೆ ಅದ್ರಲ್ಲಿ HB ಲೋ ಇದೆ ಅಂತ ನಮಗೆ ಹೇಳ್ತಿದ್ದಾರೆ. HB ಲೋ ಐತಿ, ಬ್ಲಡ್ ಲೋ ಐತಿ ಅಂತಂದ್ರೆ ಮೊದಲು ಚೆಕ್ ಮಾಡ್ಕೋಬೇಕಿತ್ತಲ್ಲ. ಮತ್ತೆ ಲ್ಯಾಪ್ರೋಟೊಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ, ಅದು ಓಟಿಗೆ ಫಿಟ್ ಐತಿ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಏನು ಚೆಕ್ ಮಾಡ್ದಾನೆ ಏನು ಮಾಡ್ದೆ ಹೆಂಗ್ ಓಟಿ ತಗೊಂಡ್ರಿ ಇವರು? ತಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದೀವಿ, CPR ಮೇಲೆ ಕೊಟ್ಟಿವಿ ಅಂತಾರೆ. 4 ಗಂಟೆಗೆ ಅದು ಡಿಕ್ಲೇರ್ ಆಗಿದೆ. ನಾ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗ್ತೀವಿ, ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು. ಮತ್ತ ಇನ್ಫೆಕ್ಷನ್ ಆಗ್ತೈತೆ ಅಂತ ಗೊತ್ತಾಗುತ್ತಲ್ಲ ಪೇಷಂಟ್ಗೆ. ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರ, ಗೌನ್ ಇರಲ್ಲ ಅವ್ರ ಕಡೆ. ಹೆಲ್ಮೆಟ್ ಹಾಕೊಂಡು ಮತ್ತೆ ಬ್ಲಾಂಕೆಟ್ ಕೊಡ್ರಿ ಅಂತಂದ್ರೆ ಹರಿದ ಬ್ಲಾಂಕೆಟ್ ಕೊಟ್ಟು, ಆಮೇಲೆ ನಾವು ನಮ್ಮ ಮನೆ ತಂದಿದ್ ಬ್ಲಾಂಕೆಟ್ ಹಾಕಿವಿ ನಾವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇರಲ್ಲ. ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ. ಅಲ್ಲ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಂಗಿಲ್ಲ, ಏನಿರಂಗಿಲ್ಲ ಅಂತ ಟ್ರೀಟ್ಮೆಂಟ್ ತೊಗೊಳಕ್ ಬರುತ್ತಲ್ಲ. ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ. ಒಂದ್ ಬ್ಲಾಂಕೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡಕ್ ಬ್ಲಡ್ ಬ್ಯಾಂಕಿಗೆ ಹೋದ್ರ ಅಂತಂದ್ರೆ ನಮ್ ಕಡೆ ಬ್ಲಡ್ ಇಲ್ಲ ಅಂತಾರೆ. ಯಾಕೆ ಕ್ರಿಟಿಕಲ್ ಪೇಷಂಟ್ ಬ್ಲಡ್ ಕೊಡಕ್ ಆಗಂಗಿಲ್ಲ ಇವ್ರ ಕಡೆ. ನಾವು ಅಮೌಂಟ್ ಕೊಡ್ತೀವಿ ಬೇಕಾರಂತಂದ್ರೂ ಕೊಟ್ಟಿಲ್ಲ ಇವ್ರಿಗೆ. ಗೊತ್ತಾ, ಕೇಸ್ ಒಳಗೆ ಕೂತು ಕೇಸ್ ಪೇಪರ್ ಎಲ್ಲ ನಾನು ಇದು ಮಾಡ್ತಿದ್ದೆವು. ನಾವು ಅದಕ್ಕೆ ಪೊಲೀಸ್ ಕೇಸೇ ಮಾಡಿದ್ದೆವು. ಅಂದ್ರೆ ಏನು ಕರೆಕ್ಟ್ ಏನಿದೆ ಅಂತೇಳಿ ಹೊರಗೆ ಬರಲಿ ಅಂತೇಳಿ. ಹಾಗಾಗಿ MLC ಮಾಡಿದ್ದೆವು. ಈಗ ಪೊಲೀಸ್ ಕೇಸ್ ಆಗಿದೆ. ಮತ್ತೆ ಏನಾಗ್ತದೆ, ಈಗ ಪೋಸ್ಟ್ ಮಾರ್ಟಮ್ ಆಗ್ತದೆ. ಪೋಸ್ಟ್ ಮಾರ್ಟಮ್ ಇಂದ ಏನು ಸತ್ಯಾಂಶ ಹೊರ ಬರ್ತದೆ. ಈ
6 o'clock ಒಂದು ಒಬ್ಬರ ಸಿಸರೇನ್ ಮಾಡಿದ್ದು ಬಾಣಂತಿಯ ಡೆತ್ ಆಗಿದೆ. ಹಾಗಾಗಿ ಅದು ಇಮಿಡಿಯೇಟ್ಲಿ ನನಗೆ ಅದು ಬಂದ ಕೂಡಲೇ ಬಂದು ಇಮಿಡಿಯೇಟ್ಲಿ ನಾವು MLC ಮಾಡಿದ್ದೆವು. MLC ಮಾಡಿ ನಾಳೆ ಒಂದು ಕಮಿಟಿ ಫಾರ್ಮ್ ಮಾಡಿ ಅದು ಏನಿದೆ ಯಾಕೆ ಕಾರಣ, ಈಗ ಆಸ್ ಪರ್ ಡಾಕ್ಟರ್ ಪ್ರಕಾರ ಕೇಸ್ ಶೀಟ್ ಎಲ್ಲ ಒಳಗೆ ನಾನು ನೋಡಿದ ಪ್ರಕಾರ ಎಲ್ಲ ಏನೇನು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅವ್ರು ಕೊಟ್ಟಿದ್ದಾರೆ. ಬಟ್ ಆದರೂ ಏನು ಮಾಡಿದ್ದೇವೆ, ನಾವು MLC ಮಾಡಿಸ್ತಿದ್ದೇವೆ. ಅದು DIC ಇಂದ ಡೆತ್ ಆಗ್ತದೆ ಅಂತ ಹೇಳಿ ಅಂದ್ರೆ ಕಂಡು ಬರ್ತಿದೆ. ನಾಳೆ ಈಗ ಏನು ಮಾಡ್ತಿದ್ದೇವೆ, MLC ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಒಂದು ಎನ್ಕ್ವೈರಿ ಹಾಕ್ತಿದ್ದೇನೆ. ಹಾಕಿ ಅದರಲ್ಲಿ ಏನು ರಿಪೋರ್ಟ್ ಬರ್ತದೆ ಅದರ ಮೇಲೆ ನಾವು ಮುಂದಿದೆ